ಇದೆಲ್ಲ ಮಾಮಿಲಿ ಇಲ್ಲಿ ಚೆನ್ನಾಗದೆ ಸೂರ್ಯನ ಬೆಳಕು. ಯಾಕೆ ಇವ್ರು ಈ ತರ ಓಡೈತವ್ರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಯಾಕೆಂದ್ರೆ ನಮ್ಮ ಅಕ್ಕ ಫ್ರಂಟ್ ಸೀಟ್ ಬಿಟ್ಟು ಬ್ಯಾಕ್ ಸೀಟ್ಗೆ ಹೋಗ್ತಾನೆ ಇರಲಿಲ್ಲ. ಅಷ್ಟರಲ್ಲಿ ಫಸ್ಟ್ ಓಡೋದ್ರಲ್ಲ ಅವ್ರು ಬಂದು ನಾವು ಫ್ರಂಟಲ್ಲಿ ಸೀಟ್ ಕುತ್ಕೊಳ್ಳೇಬೇಕಂತ ಫೋಟೋ ತೆಗಿಸ್ಕೊಳ್ಳೋ ನೆಪದಲ್ಲಿ ಅವರೆಲ್ಲ ಫೋಟೋ ತೆಗಿಸಕ್ಕೆ ಹೋಗ್ಬಿಟ್ಟು ಅದಾದ್ಮೇಲೆ ಅವ್ರು ಫಾಸ್ಟಾಗಿ ಓಡೋಗಿ ಫ್ರಂಟ್ ಸೀಟಲ್ಲಿ ಕುತ್ಕೊಂಡ್ರು. ಪಾಪ ನಮ್ಮ ಅಕ್ಕನಿಗೆ ಬೇಡ ಅವಳು ಕಷ್ಟ. ನಾಳೆ ಮದುವೆ ಆಗೈತೆ ಎಲ್ಲ ಐತಿ, ಈಗ ಯಾವುದೇ ಮೇಕಪ್ ಮಾಡ್ಕೊಳ್ಳೋದು ಟಿಟಿಲಿ ಏನಾರ ಬೆಳಗಿದ್ಬಿಟ್ರೆ ಇನ್ನೂ ಮೇಕಪ್ ಮಾಡ್ಕೊಳ್ಳೋರು ಗುರು. ಉಸ್ತುವಾರಿ ಈ ಟ್ರಿಪ್ನ ಪ್ಲಾನ್ ಮಾಡಿದವರು ಉಸ್ತುವಾರಿ ಇವರು, ಪ್ಲಾನ್ ಮಾಡಿದವರು ಇವರು, ಬಂದವರು ಇವರು. ಹಾಯ್ ಗಾಯ್ಸ್, ನಾವೀಗ KRS ಬ್ಯಾಕ್ ವಾಟರ್ಗೆ ಬಂದಿದ್ದೀವಿ. ನಮ್ಮ ಮಾತೆ ಮೇಡಮ್ ಅವ್ರು ಹೇಳ್ತಾರೆ ಕೇಳಿ. ಎಲ್ಲಿದ್ದೀವಿ ಮೇಡಮ್? ಹೇಗಿದೆ ಇಲ್ಲಿ ಪ್ಲೇಸ್ ಎಲ್ಲ? ಇನ್ನು ನಮ್ಮ ಪ್ಲೇಸ್ ಸುತ್ತಾಡ ಇಲ್ಲ, ಆಲ್ರೆಡಿ ಸಖತ್ತಾಗಿದೆ ಅಂತ ಸುಳ್ಳು ಹೇಳ್ತಾವ್ರೆ. ಸುಳ್ಳು ಹೇಳಿದ್ರೆ ನಂಬರ್ 1 ಇವರು, ಸುಳ್ಳು ಹೇಳಿದ್ರೆ ನಂಬರ್ 1 ಇವರು. ಮಕ್ಕ ತೋರಿಸಲ್ಲ ಇವರೇ ಮಕ್ಕ ತೋರಿಸಲ್ಲ, ಸುಳ್ಳು ಹೇಳಿವ್ರು ಇವ್ರೆ. ಇಲ್ಲಿ ಇಲ್ಲೋಡ್ರಿ ಅಯ್ಯೋ ಒಳ್ಳೆ ಮೀನು ಹಿಡಿದ್ನಲ್ಲಪ್ಪ. ನಮ್ಗೆ ಯಾರು ಕೊಟ್ಟಿರೋರು ಚಾನ್ಸು? ಫೋಟೋ ಶೂಟ್ ಮಾಡಿಸ್ಕೊಳ್ತಾವ್ರಲ್ಲ. ಟ್ರಿಪ್ಪಲ್ಲಿ ಒಂಥರ ನಾನು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಆಗ್ಬಿಟ್ಟಿದೆ. ಎಲ್ಲರೂ ವೀಡಿಯೋ ತೆಗಿ ಫೋಟೋ ತೆಗಿ ಅಂತಲೇ ಇದ್ರು. ನಮ್ಮ ಅಕ್ಕ ಆಯ್ತಲೆ, ನಮ್ಮ ಅಣ್ಣ ಆಯ್ತಲೆ, ಇನ್ನೊಬ್ರು. ಅಯ್ಯೋ ಬೇಡ ಅನ್ಸ್ಬಿಡ್ತವ್ರು, ನನ್ನ ಕಷ್ಟ ದೇವ್ರಿಗೆ ಮುಡ್ತು. ಯಾಕಂದ್ರೆ ಇದು ಅವರು ಕಟ್ಸಿರೋರು ಹೇಳ್ಬಿಟ್ಟವ್ರು ಯಾರಿಗೂ ಕುತ್ಕೊಳಕ್ ಬಿಡ್ಬೇಡಿ, ಬರೀ ಚೇರ್ ಹಾಕಿರಿ. ಅವರು ಸುಸ್ತಾದೆ ಮಾತ್ರ ಕುತ್ಕೊಳಕ್ ಹೇಳಿ, ಸುಮ್ನೆ ಕುತ್ಕೊಳಕ್ ಕೇಳ್ಬೇಡಿ ಅಂತ ಹೇಳೋರು. ಅದಕ್ಕೆ ಮಾತ್ರ ಕುತ್ಕೊಳಕ್ ಬಿಡಲ್ವಾ? KRS ಬ್ಯಾಕ್ ವಾಟ್ರು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ತುಂಬ ಚೆನ್ನಾಗಿತ್ತು. ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಾವಂತೂ ಅಲ್ಲಿದ್ದಿದ್ದ ಪಾರ್ಕಲ್ಲಿ ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಮುಂದಕ್ಕೆ ಇನ್ನೂ ವೀಡಿಯೋಗಳು ಇರುತ್ತೆ, ನೋಡ್ತಾ ಇರಿ ಹೇಗಿದೆ. ನಮ್ಮ ಅಣ್ಣ ಸುಸ್ತಾಗಿ ದಬಾಕ್ಬಿಟ್ಟವ್ರೆ ಗಾಯ್ಸ್ ನೋಡಿ. ಮ್ಯಾನೇಜ್ಮೆಂಟ್ ಅವ್ರು ಹಿಂಗೆ ದಬಾಕ್ಬಿಟ್ರೆ ನಮ್ಮಂತಾರಲ್ಲ ಏನು ಮಾಡೋದು? ಇವ್ರು ದಬಾಕೊಟ್ಟವ್ರು ಅಂದ್ಬಿಟ್ಟು ಇವ್ರು ಡ್ರಾಪ್ ಮಾಡಿಸೋದು ಅಷ್ಟೇ. ಇನ್ನೊಂದು ಅಣ್ಣಮ್ಮ ಗೊತ್ತವ್ರೆ ದಬಾಕ. ಇಲ್ಲಿ ಚೆನ್ನಾಗದೆ ಸೂರ್ಯನ ಬೆಳಕು. ಈಗ 1 2 3 ಸ್ಟಾರ್ಟ್. ಕಮಾನ್. ನಂಬರ್ 1 ಗೆದ್ದವ್ರು ಇವರೇ ಕಣಪ್ಪ, ಇವರೇ ಗೆದ್ದವರು. ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ. ನೋಡ್ರಿ ಹೋಗೋಣ. ಇದು ನಿನ್ಗೆ ಒಳ್ಳೇದಾಗ್ತದೆ, ನಿನ್ಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ಟೈಮ್ ಬಂದು ಇಲ್ಲೇ ಆಗಲೇ 6 ಗಂಟೆ ಆಗಿತ್ತು. 6:30ಗೆ ಮ್ಯೂಸಿಕಲ್ ಫೌಂಟೇನ್ ಇತ್ತು ಬೃಂದಾವನ್ ಗಾರ್ಡನಲ್ಲಿ. ಅಷ್ಟರಲ್ಲಿ ಹೋಗೋಣ ಅಂದ್ಬಿಟ್ಟು ಒಂದು ಜಾಗದಲ್ಲಿ ಬ್ರೇಕ್ ಹಾಕ್ಬಿಟ್ಟು ಮನೆಯಿಂದ ಮಾಡ್ಕೊಂಡ್ಬಂದಂತೆಲ್ಲ ಫುಡ್ಡೆಲ್ಲ ಇತ್ತು, ಅದನ್ನೆಲ್ಲ ಸ್ವಲ್ಪ ತಿನ್ಕೊಂಡು ಕಾಫಿ ಟೀ ಎಲ್ಲ ಕುಟ್ಕೊಂಡು ನಾವು ಬೃಂದಾವನ್ ಗಾರ್ಡನ್ ಕಡೆ ಹೋದೋ. ಆಲ್ರೆಡಿ ಟೈಮ್ ಆಗಿತ್ತು. ನಮ್ಮ ಫ್ರೆಂಡ್ ಕಡೆಯಿಂದ ಸ್ವಲ್ಪ ಡಿಸ್ಕೌಂಟಲ್ಲಿ ಒಳಗಡೆ ಎಂಟ್ರಿ ಆದೋ. ಆಲ್ರೆಡಿ ಲೇಟ್ ಆಗಿತ್ತು, ಶೋ ಸ್ಟಾರ್ಟ್ ಆಗಿತ್ತು. ನಾವು ಹೋಗ್ಬಿಟ್ಟು ಶೋ ನೋಡ್ಕೊಂಡು ನಿಂತ್ಕೊಂಡು ಆಗಿತ್ತು. ಇದೇ ಫಸ್ಟ್ ಟೈಮ್ ನಾನು ಹೋಗಿದ್ದು. ಏನು ಅನಿಸ್ತಿದೆ? ಖುಷಿ ಆಯ್ತಾ? ಖುಷಿ ಆಯ್ತು. ಇದು ನಮ್ಮ ಬುಕ್ಕಲ್ಲಿ ಬಂದಿತ್ತಲ್ಲ. ಆದ್ಯಾ
ವಂಶಿಕ ಅಲ್ಲ ಅವಳೆ, ಎಲ್ಲೂ ಹೋಗ್ಬೇಡ ನೀನು ಕತ್ಲೆ. ಮ್ಯೂಸಿಕಲ್ ಫೌಂಟೇನ್ ಎಲ್ಲ ಮುಗೀತು. ಅದಾದ್ಮೇಲೆ ಗ್ರೂಪ್ ಫೋಟೋ ಎಲ್ಲ ತಕೊಂಡು ಟ್ರಿಪ್ನಲ್ಲಿ ಪ್ಲಾನ್ ಇದ್ದಿದೆ ನೈಟ್ ಭರ್ಜರಿ ಬಾಡೂಟ ತಿನ್ಬೇಕು ಎಲ್ಲಾದ್ರು ಅಂತ. ಅದಕ್ಕೆ ನಾವು ಶ್ರೀರಂಗಪಟ್ಟಣ ಇರೋ ಬಾಬುರಾಯನ್ ಕೊಪ್ಪಳಿಗೆ ಹೋದೋ. ತುಂಬಾ ಫೇಮಸ್ ಆಗಿರೋ ಹೋಟ್ಲಿಗೆ ಹೋದೋ. 5000 ಬಿಲ್ಲು ಆಯ್ತು. ಆದ್ರೂ ಊಟ ಮಾತ್ರ ವರ್ಸ್ಟ್ ಆಗಿತ್ತು. ಒಬ್ರಿಗೂ ಊಟ ಇಷ್ಟ ಆಗ್ಲಿಲ್ಲ. 8 ಮರಿ ಬಾಡ ತಿಂದ್ಬಿಟ್ಟು ತೆಗೆದುಕೊಂಡು ಕೈ ಸೀಟ್ಗ ಕಡ್ದಲ್ಲ ನಿನ್ ಕುಂಡಿ ಮೇಲೆ ಕುರ ಹೇಳ ಹೋಗಿ ಹಡಗಿಸ್ಕೊ ಹೋಗು. ಹೋಟೆಲ್ ಮಾಲೀಕರಲ್ಲಿ ಒಂದು ಮನವಿ, ಉಳ್ದಿರೋದು ಬಳದಿರೋದನ್ನೆಲ್ಲ ಸೇರಿಸಿ ಗ್ರಾಹಕರಿಗೆ ಕೊಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ನೇಮು ಪೇಮ್ ಎಲ್ಲ ನೀವೇ ಹಾಳು ಮಾಡ್ಕೋತೀರಾ. ಡೇ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ, ನೈಟ್ ಟೈಮಲ್ಲಿ ಅಂತೂ ತುಂಬಾ ವರ್ಸ್ಟ್ ಆಗಿತ್ತು. ಇದು ನಮ್ಮ ಒನ್ ಡೇ ಮೈಸೂರು ಫ್ಯಾಮಿಲಿ ಟ್ರಿಪ್ ಆಗಿತ್ತು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.